ಪೂಜ್ಯ ರೇಣುಕರ ಈ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಈ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ರೇಣುಕರಿಗೆ ನಮಸ್ಕರಿಸಿ ಅವ್ರ ಬಗ್ಗೆ ಮಾತು ಕೇಳಬೇಕು. ಜಯಂತಿ ಆಚರಣೆಯನ್ನು ಸರ್ಕಾರ ಮಾಡುವ ಉದ್ದೇಶ ಏನಿದೆ ಅದು ಈಡೇರಿಸಬೇಕು ಅಂತೇಳಿ ದೊಡ್ಡ ಸಂಖ್ಯೆಯೊಳಗೆ ನೀವೇನು ಆಗಮಿಸಿದ್ದೀರಿ ಹೋಗುವವರ ನಿಮಗೆ ಬಾಲ್ಯದ ವಿಶೇಷ ಮುತುವರ್ಜಿ ಎಲ್ಲರನ್ನು ಕೂಡಿಸಿದ್ದಕ್ಕೆ ಅಭಿನಂದನೆಗಳು. ನಾನು ನಮ್ಮ ಜಿಲ್ಲಾಡಳಿತಕ್ಕೆ ಹಗಲೇ ಹೇಳ್ತಿದ್ದೇನೆ, ನಾವು 36 ಜಯಂತಿ ಆಚರಣೆ ಮಾಡ್ತೀವಿ. ಅಲ್ಲಿ ಜಯಂತಿ ಆಚರಣೆ ಡಿ ಸಿ ಅವರು, ಎಸ್ ಪಿ ಅವರು, ಎ ಡಿ ಸಿ ಅವರು, ತಹಸೀಲ್ದಾರರು, ಕನ್ನಡ ಸಂಸ್ಕೃತಿ ಇಲಾಖೆಯವರು ಇವರಷ್ಟೇ ಕೂಡಿ ಮಾಡಿದಂಗೆ ಆಗಬಾರ್ದು. ಈ ಹಾಲ್ ಯಾವಾಗಲೂ ಎಲ್ಲ ಜಯಂತಿಯೂ ತುಂಬಿಡಬೇಕು. ಅದನ್ನ ಇವತ್ತು 4-5 ಜಯಂತಿ ನಾನು ನೋಡ್ತಾ ಇದ್ದೇನೆ. ಆ ಒಂದು ಸೂಚನೆಯಂತೆ ಇಷ್ಟು ಉತ್ತಮವಾಗಿ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ, ಅಪರ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ವಿಶೇಷವಾಗಿ ಮಹತ್ವ ಪಡಿಸ್ಕೊಂಡು ವಿಶೇಷ ಮಹತ್ವ ಕಾರಣ ಅಂದರೆ ನೀವು ಟಿವಿ ನೋಡಿರೋದು ಗೊತ್ತಿಲ್ಲ. ಇನ್ನೇನು ರಾತ್ರಿ ಹಾಸ್ಪಿಟಲ್ ಮುಂದೆ ಯಾವ ಹಚ್ಚಿರೋ ಗೊತ್ತಿಲ್ಲ. ಏನು ಹೆಣ್ಣುಮಕ್ಕಳು ಬಹು ವರ್ಷಗಳ ಹಿಂದೆ ಹೇಳಿದ್ದು ಅದು ಇವತ್ತು ನಮಗೆಲ್ಲರೂ ನೆನಪಟ್ಟೆ. ರೇಣುಕರ ಅತ್ಯಂತ ಅಗಾಧ ಭಕ್ತರು ಒಂದು ರೀತಿ ರೇಣುಕರನ್ನು ಒಲಿಸಿಕೊಂಡವರಾಗಿ ನೋಡ್ತಾರೆ. ನಮ್ಮ ಪೂಜ್ಯರಾದ ರಂಭಾಪುರಿಗಳು ಅವರು ರೇಣುಕರ ಸಾಹಿತ್ಯ ಇತಿಹಾಸದಿಂದ ಬಹಳಷ್ಟು ಪ್ರಭಾವಿತರಾಗಿ ಒಂದು ದೊಡ್ಡ ಸ್ಲೋಗನ್ ಅನ್ನ, ಘೋಷಣೆಯನ್ನ ನಮಗಾಗಿ ಕೊಡ್ತಾರೆ. ಆ ಘೋಷಣೆ ಏನು ಅಂದ್ರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ಒಂದು ಮಹಾನ್ ಸಂದೇಶ ಹಿಂದೆಂದಿಗೂ ಇಲ್ಲದಷ್ಟು ಹೆಚ್ಚು ಪ್ರಸ್ತುತವಾಗಿರುವುದು ಇವತ್ತಿನ ದಿನ ಹೇಳಿದರೆ ಅದು ಅತಿಶಯೋಕ್ತಿ ಆಗಬೇಕು. ಪೂಜ್ಯರಾದ ರೇಣುಕರ ಆಶೀರ್ವಚನಗಳಲ್ಲಿ, ಅವರ ವಿಶೇಷವಾಗಿರ್ತಕ್ಕಂಥ ಸಂದೇಶಗಳಲ್ಲಿ ನಾವೆಲ್ಲರೂ ನೆನಪಿಸಿಕೊಳ್ಬೇಕು. ಅವ್ರು ಹೇಳ್ತಾ ಇದ್ದಿದ್ದು, ರೇಣುಕರು ಹೇಳ್ತಾ ಇದ್ದಿದ್ದು, ಸಕಲ ಜೀವಾತ್ಮರಿಗೆ ದೇಶ ಬಯಸಲು ಅವತರಿಸಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲು ಮಹಾಜ್ಯೋತಿಯಾದರು. ರೇಣುಕರು ಸಕಲ ಜೀವಾತ್ಮರಿಗೆ ಲೇಸ ಬಯಸಲು ಅವತರಿಸಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲು ಮಹಾಜ್ಯೋತಿಯಾದರು. ದಯೆ, ಕರುಣೆ, ಅನುಕಂಪ, ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರದ್ಧೆ, ಔದಾರ್ಯತೆ, ಕ್ಷಮಾ, ಸಹಬಾಳ್ವೆ, ಅಹಿಂಸೆ, ಶಾಂತಿ, ಸಮಾಧಾನ ಮತ್ತು ಸತ್ಯ
ಈ ಮೌಲ್ಯಗಳನ್ನು ವೃದ್ಧಿಸೋದ್ರ ಸಲುವಾಗಿ, ಎಲ್ಲರಲ್ಲಿ ಬಿತ್ತೋದ್ರ ಸಲುವಾಗಿ ಈ ಶಾಂತಿ ಮಂತ್ರವನ್ನು, ಪ್ರೀತಿ ಮಂತ್ರವನ್ನು ಜಗತ್ತಿಗೆ ನೀಡೋದ್ರ ಸಲುವಾಗಿ ಉದಯಿಸಿದವರು ಪೂಜ್ಯರಾದ ರೇಣುಕರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥೈಸಬೇಕಾಗ್ತದೆ. ಪೂಜ್ಯರಾದ ರೇಣುಕರ ಜೊತೆಗೆ ಶ್ರೀ ರೇವಣಾರಾಧ್ಯರು, ಮರಳಾರಾಧ್ಯರು, ಏಕೋರಾಮಾರಾಧ್ಯರು, ಪಂಡಿತಾರಾಧ್ಯರು, ವಿಶ್ವಾರಾಧ್ಯರು, ಈ ಪಂಚ ಗುರುಗಳೇನಿದ್ದಾರೆ ಇವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೀನಿ. ಪಂಚಾಚಾರ್ಯರು 5 ಕಡೆ ಆಶ್ರಮಗಳನ್ನು ಸ್ಥಾಪಿಸಿದರು. ಎಲ್ಲರೂ ರೇಣುಕಾಚಾರ್ಯರ ಸಿದ್ಧಾಂತ ಶಿಖಾಮಣಿ ಎಂಬ ಮಹಾನ್ ಗ್ರಂಥವನ್ನೇ ಪಾಲನೆ ಮಾಡ್ತಾರೆ. ರೇಣುಕಾಚಾರ್ಯರು ಸಾಮರಸ್ಯ, ಸಹಬಾಳ್ವೆ ಮತ್ತು ಸೌಹಾರ್ದತೆ ಬದುಕನ್ನು ಬೋಧಿಸೋದರ ಮೂಲಕ ಇವತ್ತು ಭಾರತದಾದ್ಯಂತ ಇವರು ಸಂಚರಿಸಿರ್ತಕ್ಕಂಥದ್ದು. ಬಾಲ್ಯವನವನ್ನು ರಂಭಾಪುರ ಮಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತೀನಿ. ಈ ಸಂದರ್ಭ ನಾನು ನಿಮ್ಗೆ ಹೇಳಿದೆ, ನೋಡಿ ಬಂದಿರೋ ಕುಮೇನಿ ಅವ್ರನ್ನ ಬಂದರು ಅಂಥೇಳಿ, ಅದು ಹೆಂಗೆ ಟಿವಿಯಾಗ ಬಂದಿದ್ದು ನೋಡಿ ಹೇಳ್ತಂಗ ಟ್ರಂಪ್ಗೆ ಅವನ ದೇಹದ ಭಾಗವನ್ನು ತಂದು ತೋರಿಸ್ಬೇಕು ಅಂದರೆ ಹಿಂಸೆಯ ಪರಾಕಾಷ್ಠೆ. ಅತ್ಯಂತ ಕ್ರೂರ ಯಾರಾದರೂ ಕೊಲೆ ಮಾಡಿಸಿದ್ರೆ ಅವ ಹೇಳ್ತಾನೆ, ನೀ ಒಂದು ಬಲಗೈ ಕಟ್ಕೊಂಡು ಬರ್ಬೇಕು, ಮೂಗು ಕಟ್ಕೊಂಡು ಬರ್ಬೇಕು, ಕಿವಿ ಕಟ್ಕೊಂಡು ಬರ್ಬೇಕು. ಹಂಗೆ ಟ್ರಂಪ್ ಅವರ ದೇಹದ ಭಾಗವನ್ನು ತಂದು ತೋರಿಸ್ಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದ ಅಂಥೇಳಿ ಟಿವಿಯಾಗ ಏನು ಬರ್ತೈತೆ, ಅದು ಗ್ರಹಣೆ ಇತ್ತಂದ್ರೆ ಹಿಂಸೆಯ ಪರಾಕಾಷ್ಠೆ. ಯುಗ ಯುಗಗಳಿಂದ ನಾವು ಶಾಂತಿ ಮಂತ್ರವನ್ನು ಬೋಧಿಸಿದವರು, ನಾವು ಭ್ರಾತೃತ್ವ ಭಾವನೆಯನ್ನು ಬೋಧಿಸಿದವರು, ನಾವು ಯುದ್ಧಕ್ಕೆ ನಾವು ಪ್ರೀತಿಯಿಂದ ಜಗತ್ತಿಗೆ ಆಗಬೇಕು ಅನ್ನೋ. ಆದರೆ ಇವತ್ತು ಜಗತ್ತಿನೊಳಗೆ ಈ ಶ್ರೀಮಂತ ರಾಷ್ಟ್ರಗಳೊಳಗೆ ಏನೊಂದು ಯುದ್ಧ ನಡೆದಿದೆ, ಈ ಯುದ್ಧ ನಮ್ಮ ಜಗತ್ತಿಗೆ ಒಳ್ಳೆಯದಲ್ಲ. ಅವರಿಗೆ ಸದ್ಬುದ್ಧಿಯನ್ನು ರೇಣುಕರು ದಯಪಾಲಿಸಲಿ ಅಂತೇಳಿ ನಾನು ಆಶಯವನ್ನು ಮಾಡ್ತಾ, ಸಹೋದರಿ ಹೊಸಮನಿಯವರು ರೇಣುಕರ ಬಗ್ಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು. ಅವರ ಆಡಳಿತ, ಅವರ ಯುದ್ಧದ ಬಗ್ಗೆ, ಅವರ ಸಾಹಿತ್ಯದ ಅರಿವಿನ ಬಗ್ಗೆ ಯಾರು ಮಾತಿಲ್ಲ. ಅವರು PhD ಆಗಿದ್ದ ರೇಣುಕರ ಮೇಲೆ PhD ಮಾಡ್ಯಾರವರು. ನಾನು ನನ್ನ ಅವಸರಕ್ಕೆ ಯುಗನ ಮುಗಿಸ್ಬೇಕಾದ್ರೆ ಅವ್ರು ಮಾಸ್ತರವರು ಒಂದು ಆಸ್ತಿ ಅಂತಾರೆ. ಅದಕ್ಕೆ ನಾನು ಮತ್ತೆ ಇನ್ನೊಂದು ದಿವಂಗನೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ, ಯುಗನ ಮುಗಿಸ್ರಿ, ಒಂದು 15-20 ನಿಮಿಷ ಮುಗಿಸ್ರಿ ಅಂತ ಹೇಳಿದ್ರೆ ಮಾಸ್ತರ್ ಕೇಳ್ತಿರಂಗಿಲ್ಲ ಮಾತು ನಾವು ಹೂ ಒಂದು ಹೋಗ್ತಾರೆ, ಅವರು ಮತ್ತೊಂದು ದಾಸ ಹೊಡಿತಾರೆ. ಆದರೆ 15 ನಿಮಿಷ ಮುಗಿಸಿದ್ರೆ ಅವಾಗ ಅನ್ನಿಸ್ತಾರೆ, ನಿಮ್ಮ 15 ನಿಮಿಷಕ್ಕೆ ಮುಗಿಸಂತ ಹೇಳಿದ್ದು ತಪ್ಪಾಗಲ್ಲ ಅಂತ. ಅಷ್ಟು ಉತ್ತಮವಾಗಿ